ನಾನು ಲೈಫಲ್ಲಿ ಏನೇ ಮಾಡಿದ್ರು ಒಂದಷ್ಟು ಪ್ಲ್ಯಾನ್ಸ್ ಇಟ್ಕೊಂಡೇ ಮಾಡಿರ್ತೀನಿ. ಬಟ್ ನನ್ನ ಹಸ್ಬೆಂಡ್ ಆ ಥರ ಅಲ್ಲ, ನನಗೆ ಡೆಡ್ ಆಪೋಸಿಟ್. ಅವ್ರಿಗೆ ಗೋ ವಿತ್ ಫ್ಲೋ ಥರ ಇರಬೇಕು. ಬಟ್ ನಾನು ಆ ಥರ ಎಲ್ಲ ಎಲ್ಲನೂ ಪ್ಲ್ಯಾನ್ ಮಾಡಿ ಇಟ್ಟಿರೋವಂಥವಳು. ಸೊ ನಾನು ಮದುವೆ ಆದಮೇಲೆ ನಮ್ಮ ಬಜೆಟ್ನೂ ಕೂಡ ನಾನು ಪ್ಲ್ಯಾನ್ ಮಾಡೋದಕ್ಕೆ ಶುರು ಮಾಡಿದೆ. ನೀವು ಇಲ್ಲಿ ವೀಡಿಯೋಲಿ ನೋಡ್ತಾ ಇರೋ ಹಾಗೆ ನಾನು ಫಾಲೋ ಮಾಡೋದು 50-30-20 ರೂಲ್. ಈ ರೂಲ್ ಪ್ರಕಾರ 50% ನಮ್ಮ ನೀಡ್ಸ್ಗೆ ಹೋಗುತ್ತೆ. ಅಂದರೆ ರೆಂಟ್, ಗ್ರಾಸರೀಸ್, ಟ್ರಾನ್ಸ್ಪೋರ್ಟೇಷನ್, ಹಾಗೆ ನಮ್ಮ ಫೋನ್ ಬಿಲ್ಸ್ ಎಕ್ಸೆಟ್ರಾ ಏನೇನು ಅವಶ್ಯಕತೆ ಇದೆ ಅದಕ್ಕೆ. ಆ್ಯಂಡ್ ವಾಂಟ್ಸಿಗೆ ಬರೋದಾದರೆ ಒಂದಷ್ಟು ಎಂಟರ್ಟೈನ್ಮೆಂಟ್, ನೀವು ಮೂವಿಗೆ ಹೋಗೋದಿರ್ಬೋದು, ಹೊರಗಡೆ ಪಬ್ಗೆ ಹೋಗಿರ್ಬೋದು, ನಿಮ್ಮ ಇಷ್ಟ ಪ್ರಕಾರ ನೀವು ಏನು ವಾಂಟ್ಸ್ ಇರುತ್ತೆ ಅದನ್ನು ನೀವು ಬರೆದಿಟ್ಕೊಬೋದು. ನಾನು ಆದಷ್ಟು ಅಮೌಂಟ್ನ ವಾಂಟ್ಸಲ್ಲಿ ಕಟ್ ಮಾಡ್ತೀನಿ, ಏಕೆಂದರೆ ನನ್ನ ಗೋಲ್ಸ್ ಸ್ವಲ್ಪ ಸಪ್ರೇಟ್ ಇದೆ. ಆ್ಯಂಡ್ ಸೇವಿಂಗ್ಸ್ಗೆ ಆದಷ್ಟು ನಾನು ಒತ್ತು ಕೊಡ್ತೀನಿ. ಸೇವಿಂಗ್ಸ್ ಅಂತ ಅಂದರೆ ಇವಾಗ ಸದ್ಯಕ್ಕೆ ನಮಗೆ ನಮ್ಮ ಸೇವಿಂಗ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಆಗಿ ಹೋಗ್ತಾ ಇದೆ ಬೇರೆ ಕಡೆಗೆ. ಸೊ ಏನು ನಾವು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ವಿ. ಸೊ ಪ್ರತಿ ತಿಂಗಳು ಅದಕ್ಕೆ ಅಂತ ಒಂದಷ್ಟು ಅಮೌಂಟ್ ತೆಗೆದಿರಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇದನ್ನು ನಾನು ಮದುವೆ ಆದಾಗಿಂದ ಬರೆಯೋದಕ್ಕೆ ಶುರು ಮಾಡಿರೋದು. ಸೊ ನಮ್ಮ ಫೈನಾನ್ಸಸ್ ಏನಿದೆ ಅದನ್ನು ಟ್ರ್ಯಾಕ್ ಮಾಡಿ ಬರೆದು ಇಡೋದ್ರಲ್ಲಿ ನನಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಲಾಸ್ಟ್ 1 ಮಂತಲ್ಲಿ ನಾನು ಏನೂ ಬರೆದಿಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಅಷ್ಟು ಬ್ಯುಸಿ ಇದ್ವಿ. ಬಟ್ ಆದರೆ ನಾನು ಒಂದು ರಫ್ ಬುಕ್ ಥರ ಇಟ್ಕೊಂಡು ಅದರಲ್ಲಿ ಒಂದು ಅಂದಾಜಲ್ಲೆಲ್ಲ ಬರ್ಕೊಂಡು ಹೋಗ್ತಾ ಇದ್ದೆ, ಯಾಕೆಂದರೆ ಯಾವುದೂ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ನಾನು ಏನು ರಫ್ ವರ್ಕ್ ಆಗಿ ಬರೆದಿದ್ದೆ ಅದನ್ನು ಇವಾಗ ಡೈರಿಗೆ ಅಪ್ಡೇಟ್ ಮಾಡ್ತಾಯಿದ್ದೆ. ಸೊ ಡಿಟೇಲಾಗಿ ಬರೆದ್ರೆ ನಮಗೆ ಇನ್ನೊಂದು 2 ಮಂತ್ಸ್ ಬಿಟ್ಟು ನೋಡಿದ್ರೂ ನಮಗೆ ಎಲ್ಲೆಲ್ಲಿ ಖರ್ಚಾಗಿದೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನನ್ನ ಹಸ್ಬೆಂಡ್ ಕೂಡ ಬೇಗನೆ ಬಂದಿದ್ದರು. ಅವ್ರನ್ನೂ ಕೂರಿಸ್ಕೊಂಡು ನೆಕ್ಸ್ಟ್ ಏನು ಮಾಡೋಣ, ಏನು ಪ್ಲ್ಯಾನ್ಸ್ ಇದೆ ಅದನ್ನು ಒಂದಷ್ಟು ಡಿಸ್ಕಸ್ ಮಾಡ್ಕೊತಾ ಇದ್ವಿ. ನನಗೆ ಹೇಗಂದರೆ ಇವಾಗ ನೆಕ್ಸ್ಟ್ 2 ಮಂತ್ಸ್ ಈ ಇಯರ್ ಮುಗಿಯೋ ಅಷ್ಟರಲ್ಲಿ, ಹಾಗೆ ನೆಕ್ಸ್ಟ್ ಇಯರಲ್ಲಿ ಏನೇನು ಪ್ಲ್ಯಾನ್ಸ್ ಇದೆ ಅದನ್ನೆಲ್ಲ ಅಪ್ ಟು 10 ಇಯರ್ಸ್ ತನಕ ರಫ್ ಪ್ಲ್ಯಾನ್ ಇಟ್ಕೊಂಡಿರ್ತೀನಿ. ಬಟ್ ಫ್ರೀಕ್ವೆಂಟಾಗಿ ಈಗ ನಾಳೆ ಏನು ಮಾಡಬೇಕು, ನೆಕ್ಸ್ಟ್ ಮಂತಲ್ಲಿ ಏನು ಮಾಡಬೇಕು, ಈ ಮಂತಲ್ಲಿ ಏನೇನು ಆಗಬೇಕು, ಇದನ್ನೆಲ್ಲ ಸ್ವಲ್ಪ ಡೀಟೇಲ್ಡಾಗಿ ನಾನು ಬರೆದಿಟ್ಕೊತಿರ್ತೀನಿ. ನನಗೆ ಇದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಸಮಾಧಾನ ಕೊಡುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ನಾಳೆ ಹೇಗಿರುತ್ತೆ ದಿನ ಅನ್ನೋದನ್ನು ನಾನು ಫಸ್ಟೇ ಮೈಂಡ್ಸೆಟ್ಟಲ್ಲಿ ಬರೆದಿಟ್ಟಿರ್ತೀನಿ. ಆ್ಯಂಡ್ ಇದು ಯಾವಾಗಿಂದ ಬಂತು ಅಂದರೆ ಆಲ್ಮೋಸ್ಟ್ ನನ್ನ ಚೈಲ್ಡ್ಹುಡ್ಡಿಂದ. ನನ್ನ ಸ್ಟಡೀಸಲ್ಲೂ ಇರ್ಬೋದು, ಯಾವುದ್ರಲ್ಲೇ ಆದ್ರೂ ಇದೇ ಥರ ನಾನು ಪ್ಲ್ಯಾನ್ ವೈಸ್ ಮಾಡಿಕೊಂಡೆ ನಾನು ಸ್ಟಡಿ ಮಾಡ್ತಾಯಿದ್ದು. ಸೊ ಹಂಗಾದ್ರೆ ನನಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇರುತ್ತೆ. ನನ್ನ ಫೋಕಸ್ ಎಲ್ಲಿದೆ, ಎಲ್ಲಿಗೆ ಹೋಗಬೇಕು ಅನ್ನೋದು ಅರ್ಥ ಆಗುತ್ತೆ. ಯಾರಿಗಾದರೂ ಮಂತ್ಲಿ ಬಜೆಟ್ ಬಗ್ಗೆ ಐಡಿಯಾಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬಜೆಟ್ ಅಂತ ಟೈಪ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.